ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಹರ್ಷಿತಾ ಭೀಮಪ್ಪ ಇಂಚಲ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಮೋಕಾರ ಮಂತ್ರದ ಮಹತ್ವವನ್ನು ಹೇಳುತ್ತಿದ್ದೇನೆ. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ವಜ್ರಾಯಾನಂ, ನಮೋ ಲೋವೆ ಸಂವಸಾಹುನಂ. ನಮೋಕಾರ ಮಂತ್ರವನ್ನು 5 ಪದ, 35 ಅಕ್ಷರಗಳು, 58 ಮಾತ್ರೆಗಳು, 30 ವ್ಯಂಜನಗಳು ಹಾಗೂ 34 ಸ್ವರಗಳು ಇವೆ. ಈ ಮಂತ್ರವನ್ನು ಯಾರೂ ರಚನೆ ಮಾಡಿಲ್ಲ. ಇದು ಅನಾದಿ ಮಂತ್ರವಾಗಿದೆ. ನಮೋಕಾರ ಮಂತ್ರವನ್ನು ಆಚಾರ್ಯ ಶ್ರೀ ಪುಷ್ಪದಂತ ಮಹಾರಾಜರು ಷಟ್ಖಂಡಾಗಮ ಗ್ರಂಥದ ಪ್ರಥಮ ಖಂಡದಲ್ಲಿ ಮಂಗಲಾಚರಣೆಯ ರೂಪದಲ್ಲಿ ಲಿಪಿಬದ್ಧ ಮಾಡಿದ್ದಾರೆ. ನಮೋಕಾರ ಮಂತ್ರವನ್ನು ನಾನಾ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಅನಾದಿ ನಿಧನ ಮಂತ್ರ, ಮಹಾಮಂತ್ರ, ಅಪರಾಜಿತ ಮಂತ್ರ, ಆದಿಮಂತ್ರ, ಮೂಲಮಂತ್ರ, ಮಹಾಮಂತ್ರ, ಅಪರಾಜಿತ ಮಂತ್ರ, ಕೇವಲ ಜ್ಞಾನ ಮಂತ್ರ ಎಂದು ಕರೆಯುತ್ತಾರೆ. ನಮೋಕಾರ ಮಂತ್ರದಿಂದ 84 ಲಕ್ಷ ಮಹಾಮಂತ್ರಗಳ ಉತ್ಪತ್ತಿಯಾಗಿದೆ. ದುಃಖೇ ಸುಖೇ ಭಯಸ್ಥಾನೆ ಪತಿ ದುರ್ಗೆ ರಣೇ ಪಿವ ಶ್ರೀ ಪಂಚಗುರು ಮಂತ್ರಸ್ಯ ಪಾಠ ಕಾರ್ಯ ಪದೇ ಪದೇ. ಇದರ ಅರ್ಥ ದುಃಖದಲ್ಲಿ, ಸುಖದಲ್ಲಿ, ಭಯದ ಸ್ಥಳಗಳಲ್ಲಿ, ದಾರಿಯಲ್ಲಿ, ರಣರಂಗದಲ್ಲಿ ಮತ್ತು ಹೆಜ್ಜೆ ಹೆಜ್ಜೆಗೂ ನಮೋಕಾರ ಮಂತ್ರವನ್ನು ಜಪಿಸಬೇಕು. ಮನೆಯಲ್ಲಿ ಮಂತ್ರ ಆರಾಧನೆ ಮಾಡುವುದರಿಂದ 1 ಪಟ್ಟು, ಕಾಡಿನಲ್ಲಿ 100 ಪಟ್ಟು, ಉದ್ಯಾನವನ ಅಥವಾ ದಟ್ಟ ಕಾಡಿನಲ್ಲಿ 1000 ಪಟ್ಟು, ಪರ್ವತದ ಮೇಲೆ 10,000 ಪಟ್ಟು, ನದಿ ದಡದಲ್ಲಿ 1,00,000 ಪಟ್ಟು, ದೇವಾಲಯಗಳಲ್ಲಿ 1,000,000 ಪಟ್ಟು ಮತ್ತು ಜಿನೇಂದ್ರ ದೇವರ ಎದುರಿನಲ್ಲಿ ಅನಂತ ಗುಣ ಫಲ ಸಿಗುತ್ತದೆ. ಆದ್ದರಿಂದ ಮಂತ್ರ ಆರಾಧನೆಯನ್ನು ದೇವಾಲಯ ಅಥವಾ ಜಿನೇಂದ್ರ ದೇವರ ಎದುರಿನಲ್ಲಿ ಮಾಡುವುದೇ ಶ್ರೇಷ್ಠವಿದೆ. ಈ ಮಂತ್ರವು ಎಲ್ಲ ಮಂತ್ರಗಳ ರಾಜನೆಂದು ಮನ್ನಿಸಲ್ಪಟ್ಟಿದೆ. ಇದರ ಸ್ಮರಣೆಯಿಂದ ಪೂರ್ವಕರ್ಮಗಳು ನಾಶವಾಗುತ್ತವೆ. ಅದರಿಂದ ಅನೇಕ ಪ್ರಕಾರದ ಶಾರೀರಿಕ ಮತ್ತು ಮಾನಸಿಕ ಕಷ್ಟಗಳು ದೂರವಾಗುತ್ತವೆ. ಸಿಂಹ, ಸರ್ಪ ಮೊದಲಾದ ಭಯಂಕರ ಜೀವಗಳ ಭಯ ಇರುವುದಿಲ್ಲ. ಭೂತ ವ್ಯಂತರಾದಿಗಳು ಓಡಿ ಹೋಗುತ್ತವೆ. ಈ ರೀತಿಯ ಅನೇಕ ಉದಾಹರಣೆಗಳು ಶಾಸ್ತ್ರಗಳಲ್ಲಿ ಸಿಗುತ್ತವೆ. ಉದಾಹರಣೆಗೆ, ರಾಮಚಂದ್ರನು ಜಟಾಯು ಪಕ್ಷಿಗೆ ನಮೋಕಾರ ಮಂತ್ರವನ್ನು ಕೇಳಿಸಿದನು. ಅದು ಸತ್ತು ಸ್ವರ್ಗದಲ್ಲಿ ದೇವನಾಯಿತು. ಜೀವಂಧರ ಕುಮಾರನು ನಾಯಿಗೆ ನಮೋಕಾರ ಮಂತ್ರವನ್ನು ಕೇಳಿಸಿದನು. ಅದು ಯಕ್ಷೇನಾಯಿತು. ಅಂಜನಚೋರನು ನಮೋಕಾರ ಮಂತ್ರದ ಮೇಲೆ ಶ್ರದ್ಧೆಯಿಟ್ಟು ಆಕಾಶಗಾಮಿ ವಿದ್ಯೆಯನ್ನು ಪ್ರಾಪ್ತಿಕೊಂಡನು. ಇಷ್ಟು ಹೇಳಿ ನಮೋಕಾರ ಮಂತ್ರದ ಮಹತ್ವವನ್ನು ಮುಗಿಸುತ್ತಿದ್ದೇನೆ. ಜೈ ಜಿನೇಂದ್ರ.